ಕಂಡು ಕೇಳರಿಯದ ರಣ ಬಿಸಿಲಿನಿಂದ ತತ್ತರಿಸಿದ ಕರುನಾಡಿಗೆ ವರುಣನ ಆಗಮನವಾಗಿದೆ. ರಾಜ್ಯದ ಹಲವೆಡೆ ಮಳೆಯ ಸಿಂಚನವಾಗಿದೆ. ತುಮಕೂರು ನಗರದಲ್ಲಿ ಗುಡುಗು ಸಹಿತ ಭರಣಿ ಮಳೆ ಧಾರಾಕಾರವಾಗಿ ಸುರಿದಿದೆ. ಸತತ 45 ನಿಮಿಷಗಳ ಕಾಲ ಜೋರು ಮಳೆಯಾಗಿದೆ. ಬಿಸಿಲು ಶೆಕೆಯಂತಿದ್ದಂತಹ ಜನರಿಗೆ ಭರಣಿ ಮಳೆ ತಂಪೆರೆದಿದೆ. ಕೃಷಿಕರಲ್ಲೂ ಮಳೆರಾಯ ಸಂಭ್ರಮ ಮೂಡಿಸಿದ್ದಾರೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಅಲ್ಲಲ್ಲಿ ಮಳೆಯಾಗಿದೆ. ಗೊಲ್ಲರಹಟ್ಟಿ, ಪೀಣ್ಯ 2ನೇ ಹಂತ, ಜಾಲಹಳ್ಳಿ ಕ್ರಾಸ್ ಸೇರಿದಂತೆ ಈ ಭಾಗಗಳಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಆಲಿಕಲ್ಲು ಸಹಿತ ಭರ್ಜರಿ ಮಳೆ ಸುರಿದಿದೆ. ಇನ್ನು ಮೆಜೆಸ್ಟಿಕ್ ಕಾರ್ಪೊರೇಷನ್ ಸೇರಿದಂತೆ ಹಲವೆಡೆ ತುಂತುರು ಮಳೆಯಾಗಿದೆ. ನಗರದಾದ್ಯಂತ ಮೋಡ ಕವಿದ ವಾತಾವರಣ ಇದ್ದು ರಾತ್ರಿ ಮಳೆ ಬರುವ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಮಳೆಯ ದರ್ಶನವಾಗಿದೆ. ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಸೇರಿದಂತೆ ಹಲವು ಕಡೆ ಮಳೆ ಸುರಿದಿದೆ. 20 ನಿಮಿಷಗಳ ಕಾಲ ಮಳೆಯಾಗಿದೆ. ರೈತರ ಮೊಗದಲ್ಲಿ ಸಂತಸ ಮೂಡಿಸಿದೆ. ರಣ ಬಿಸಿಲಿನಿಂದ ಕಾದ ಹೆಂಚಿನಂತಾಗಿದ್ದ ಭೂಮಿ ಈಗ ಕೊಂಚ ತಂಪಗಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಹೊಸದುರ್ಗ ತಾಲೂಕಿನ ನಾಕಿಕೆರೆ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ. ಬಿಸಿಲಿಗೆ ಬಸವಳಿದಂತಹ ಜನರಿಗೆ ತಂಪೆರೆದಿದ್ದಾನೆ ಮಳೆರಾಯ. ಸತತ ಅರ್ಧ ಗಂಟೆಗಳ ಕಾಲ ಜೋರು ಮಳೆ ಸುರಿದಿದೆ. ಮಳೆರಾಯನ ಆಗಮನದಿಂದ ಬರದ ನಾಡಿನ ಜನ ಸಂತಸಗೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ವ್ಯಾಪ್ತಿಯಲ್ಲಿ ಮಳೆಯಿಂದ ಭಾರೀ ಹಾನಿಗೆ ಒಳಗಾಗಿತ್ತು. ಅಪಾರ ಪ್ರಮಾಣದ ಅಡಿಕೆ ಮರಗಳು ಮುರಿದು ಬಿದ್ದಿದ್ವು. 10 ಮನೆಗಳಿಗೂ ಹಾನಿಯಾಗಿತ್ತು. ಮಳೆ ಹಾನಿ ಪ್ರದೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಅರಹತೊಳಲು, ಮಲ್ಲಾಪುರ, ಒಡ್ರಟ್ಟಿ ಹಾಗೂ ಮಲ್ಲಿಗೇನಹಳ್ಳಿ ಗ್ರಾಮಕ್ಕೆ ಸಚಿವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಇಂದಿನಿಂದ 5 ದಿನಗಳ ಕಾಲ ರಾಜ್ಯಾದ್ಯಂತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು 20ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾಳೆಯಿಂದ 4 ದಿನ ಬೆಂಗಳೂರಿನಲ್ಲೂ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿ, ಉತ್ತರ ಕನ್ನಡ, ಮಲೆನಾಡು, ಮಧ್ಯ ಕರ್ನಾಟಕ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಬೀದರ್, ತುಮಕೂರು, ಬೆಂಗಳೂರು, ಮಂಡ್ಯ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗಲಿದೆ. ರಾಜ್ಯದ ಉಳಿದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಮತ್ತು ಏಪ್ರಿಲ್ 29ರಂದು ಬೀದರ್, ಕಲಬುರಗಿ, ವಿಜಯಪುರ, ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗಲಿದೆ ಮತ್ತು ಏಪ್ರಿಲ್ 30ರಂದು 24 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮೇ 1ರಂದು 19 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಈಗ ರಾಜಕೀಯ ವಿದ್ಯಮಾನಗಳನ್ನು ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಮತ್ತೆ ತೀವ್ರಗೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಆಪ್ತಬಣ ದೆಹಲಿಗೆ ದೌಡಾಯಿಸಿರುವುದು ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಸಚಿವ ಸತೀಶ್ ಜಾರಕಿಹೊಳಿ ರಣದೀಪ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಇದರ ಬೆನ್ನಲ್ಲೇ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ನವದೆಹಲಿಯ ನಿವಾಸದಲ್ಲಿ ಭೇಟಿಯಾಗಿ ನಾಯಕತ್ವ ಗೊಂದಲ, ಸಂಪುಟ ಪುನಾರಚನೆ ಸಂಬಂಧ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಹಾಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ನವದೆಹಲಿಯ ನಿವಾಸದಲ್ಲಿ ಭೇಟಿಯಾಗಿ ರಾಜ್ಯ ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗಳು, ಒಳ ಮೀಸಲಾತಿ ಕುರಿತು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ಕೆಸಿ ವೇಣುಗೋಪಾಲ್ ಹಾಗೆಯೇ ಮುಕುಲ್ ವಾಸ್ನಿಕ್ ಅವರನ್ನು ಕೆಎಚ್ ಮುನಿಯಪ್ಪ ಭೇಟಿಯಾಗಿದ್ದಾರೆ. ಎಐಸಿಸಿ ಕಚೇರಿಯಲ್ಲಿ ಭೇಟಿಯಾಗಿ ಕೆಲ ಹೊತ್ತು ಮಾತುಕತೆ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ತೆರೆಮರೆ ಸಮರ ಶುರುವಾಗಿದ್ದು, ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದಂತಹ ಅವರು ಸಿಎಂ ಅಧಿಕಾರವನ್ನ ಬಿಟ್ಟುಕೊಡಲು ಸಿದ್ಧ, ಅಧಿಕಾರದಲ್ಲಿ ಮುಂದುವರಿಯಲು ಸಿದ್ಧರಿದ್ದಾರೆ. ರಾಹುಲ್ ಗಾಂಧಿ ಸೂಚನೆಯಂತೆ ಸಿಎಂ ನಡೆದುಕೊಳ್ತಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ದಲಿತ ಸಿಎಂ ಆಗಬೇಕು ಅನ್ನುವಂಥ ಅಭಿಪ್ರಾಯಕ್ಕೆ ನಾನು ಈಗಲೂ ಕೂಡ ಬದ್ಧ. ಅಹಿಂದ ವರ್ಗ ನಿಜವಾಗಿಯೂ ಸಮಾಧಾನಕರವಾಗಿಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ಏನು ಹೈಕಮಾಂಡ್ ಏನಿದೆ ಇಲ್ಲಿ ಈ ರೀತಿಯ ಗೊಂದಲ ಮುಂದುವರಿಯಲಿಕ್ಕೆ ಅವಕಾಶ ಕೊಡಬಾರದು. ಅವರು ಚೀಫ್ ಮಿನಿಸ್ಟರ್ ಈಸ್ ಇನ್ ದ ಓಪನ್ ಮೈಂಡ್. ಹೈಕಮಾಂಡು ರಾಹುಲ್ ಗಾಂಧಿ ಅವರು ಏನು ಸೂಚನೆ ಕೊಡ್ತಾರೆ, ಸೂಚನೆಯಂತೆ ನಾನು ನಡೀತೀನಿ, ಆ ಸೂಚನೆ ಪಾಲನೆ ಮಾಡ್ತೀನಿ. ಆ ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತಕ್ಕಂಥದ್ದು ಅವರು ಅವರ ಒಂದು
ಅಭಿಮತ ಇದೆ. ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತು ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿನ ಗೊಂದಲಗಳ ಬಗ್ಗೆ ಕಲಬುರಗಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಎಲ್ಲದಕ್ಕೂ ಆದಷ್ಟು ಬೇಗ ನಮ್ಮ ಹೈಕಮಾಂಡ್ ಅವರು ಉತ್ತರ ಕೊಡ್ತಾರೆ. ಯಾವುದೇ ಗೊಂದಲ ಇಲ್ಲದೆ ನಾವು ಜನರಿಗೆ ಮಾತು ಕೊಟ್ಟಂತೆ ಜನಸೇವೆ ಮಾಡ್ತಿದ್ದೇವೆ. ಹೈಕಮಾಂಡ್ ಯಾವುದೇ ತೀರ್ಮಾನವನ್ನ ಕೈಗೊಂಡ್ರೂ ನಾವು ಬದ್ಧವಾಗಿದ್ದೇವೆ. ಪಕ್ಷದಲ್ಲಿ ಅಧಿಕಾರ ಬದಲಾವಣೆ ವಿಚಾರವಾಗಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಅಲ್ಲೊಬ್ಬರು ಇನ್ನೊಬ್ಬ ಈ ಬಗ್ಗೆ ಮಾತನಾಡಿರಬಹುದು, ಆದರೆ ಅದು ಗೊಂದಲ ಅಲ್ಲ ಅಂದಿದ್ದಾರೆ. ಯಾವುದೇ ಗೊಂದಲ ಇಲ್ಲದೆ ರಾಜ್ಯದ ಜನತೆಗೆ ನಾವೇನು ಮಾತು ಕೊಟ್ಟಿದ್ದೇವೆ 23ರಲ್ಲಿ, ಅದರ ಪ್ರಕಾರ ಸರ್ಕಾರ ಅವರ ಜನರ ಸೇವೆಯನ್ನು ಮಾಡೋದಕ್ಕೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತೇವೆ. ನಾವು ದೆಹಲಿಗೆ ಹೋಗ್ತಾ ಇದ್ದೇವೆ. ನಾನು ಡೆಲ್ಲಿಗೆ ಹೋಗ್ತಾ ಇಲ್ಲ. ಈಗ ಆಗಾಗ ದಲಿತ CM ಹೋಗಿ ಕೇಳಿ ಬರ್ತಾ ಇತ್ತು. ಈಗ ಸಿದ್ದರಾಮಯ್ಯವರ ನಂತರ ಏನಾದ್ರು ಜನಾಭಿಪ್ರಾಯ, ಅವರವರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಮಾತಾಡ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಅದೆಲ್ಲವನ್ನು ಗಮನಿಸಿ ತೀರ್ಮಾನ ತಗೊಳ್ತಾರೆ. DK ಶಿವಕುಮಾರ್ ಅಭಿಮಾನಿಗಳು ಅವರೆಲ್ಲ ಬರ್ಡೇ ಗಿಫ್ಟ್ಗೆ ಕಾಯ್ತಾ ಇದ್ದಾರೆ. ಅಚ್ಚರಿಯ ಗಿಫ್ಟ್ ಸಿಗಬಹುದು ಹೈಕಮಾಂಡ್ನಿಂದ ಸರ್? ಅದೇ ಹೇಳಿದ್ನಲ್ಲ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನ ನಾವೆಲ್ಲ ಒಪ್ಕೊಳ್ತೀವಲ್ಲ. ನನಗಿರ್ತಕ್ಕಂಥ ವೈಯಕ್ತಿಕ ವಿಚಾರ, ಈಗಾಗಲೇ ಮುಖ್ಯಮಂತ್ರಿಗಳ ಚೇರು ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರು ಇದೇ ಮುಂದಿನ ತಿಂಗಳು 20ನೇ ತಾರೀಕು ಬಂದ್ರೆ 3 ವರ್ಷ ಆಯಿತು. ಸುದೀರ್ಘ ಪಂಚ ಗ್ಯಾರಂಟಿಗಳ ಮೂಲಕ ರಾಜ್ಯದ ಕಡೆ ಸಮಾಜಕ್ಕೆ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಗಟ್ಟಿಯಾಗಿದ್ದಾರೆ, ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಪೂರಕವಾಗಿ ಹೈಕಮಾಂಡ್ ಕೂಡ ಇವತ್ತು ಅವರ ಜೊತೆಗೆ, ಸರ್ಕಾರದ ಜೊತೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಉತ್ತರ ಕರ್ನಾಟಕದಿಂದ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಕೊಡಬೇಕು ಅನ್ನುವ ಒತ್ತಾಯ ಕೇಳಿ ಬರ್ತಿದೆ. ಈ ಬಗ್ಗೆ ಕೊಪ್ಪಳದ ಹುಲಿಗಿಯಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ಮಾತಾಡಿದ್ದಾರೆ. ಈಗಾಗಲೇ ಬಳ್ಳಾರಿಯ ಕುರುಬ ಸಮಾಜದವರ ಒತ್ತಾಯ ಮಾಡಿದ್ದಾರೆ. ನಾನು ಸಹ ಆಗಾಗ ಹೇಳಿದ್ದೇನೆ, 3 ಬಾರಿ ಶಾಸಕರಾಗಿರೋ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ಕೊಡ್ಲಿ ಅಂತ ಹೇಳಿದ್ರು. ಇನ್ನು ಬೆಂಗಳೂರಲ್ಲಿ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಕೂಡ ಮಾತಾಡಿ ಸಂಪುಟ ಪುನಾರಚನೆ ಆಗಬೇಕು, ದೆಹಲಿಗೆ ಹೋಗಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ವಿ, ಕೆಲಸ ಮಾಡದ ಮಂತ್ರಿಗಳನ್ನ ಬಿಟ್ಟು ಹೊಸಬರನ್ನ ಸೇರಿಸಿಕೊಳ್ಳೋದಕ್ಕೆ ಮನವಿ ಮಾಡಿದ್ದೇವೆ ಅಂತ ಹೇಳಿದರು. ಸ್ಥಾನವನ್ನು ಕೊಡಿ, ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನೋದು ಆರೋಗ್ಯಕರ ಬೆಳವಣಿಗೆ. ಒಂದು ಟೀಮು, ಒಂದು ತಂಡ ಹೋಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ರಾಜ್ಯದ ವಿದ್ಯಮಾನಗಳನ್ನು ಹೇಳಿ ಸಚಿವ ಸ್ಥಾನವನ್ನು ನಮಗೂ ಕೊಡಿ, ಹಿಂಗೆ ಕೊಡಿ, ಈ ರೀತಿ ಕೊಡಿ, ಇದು ಆರೋಗ್ಯಕರ ಚರ್ಚೆ ಅಲ್ಲ ಸರ್. ಈಗ ನಾವು ಕೂಡ ಅಲ್ಲೆಲ್ಲ ಡೆಲ್ಲಿಗೆ ಹೋಗಿ ಗೌರವಾನ್ವಿತ ಖರ್ಗೆ ಸಾಹೇಬರು ಭೇಟಿ ಮಾಡಿದಾಗ ಅವರು ಹೇಳಿದ್ದಾರೆ, ಅದರ ನಂತರ ಒಂದು ಒಳ್ಳೆ ತೀರ್ಮಾನವನ್ನು ತಗೊಳ್ತೇವೆ ಅನ್ನೋ ವಿಶ್ವಾಸಾರ್ಹ ಮಾತುಗಳನ್ನು ಕೂಡ ಗೌರವಾದ ಖರ್ಗೆ ಸಾಹೇಬರು ತಿಳಿಸಿರೋದ್ರಿಂದ ನಮಗೂ ವಿಶ್ವಾಸ, ನಂಬಿಕೆ ಇದೆ. ಖಂಡಿತ ಕೂಡ ಈ ಬಾರಿ ರೀಶಫಲ್ ಆಗುತ್ತೆ. ಹಂಗಾಗಿ ಸ್ಥಳೀಯವಾಗಿ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥವರನ್ನೇ ಸಚಿವರಾಗಿ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಜನರ ಪ್ರಭಾವದ ಬೇಡಿಕೆ. ಕಾಂಗ್ರೆಸ್ನಿಂದ ಪದೇ ಪದೇ ಅನ್ಯಾಯವಾಗ್ತಾ ಇದ್ದು ರಾಷ್ಟ್ರೀಯ ಅಹಿಂದ ಪಕ್ಷ ರಚಿಸುವ ಬಗ್ಗೆ ರಾಷ್ಟ್ರೀಯ ಅಹಿಂದ ಸಂಘಟನೆ ಎಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಘಟನೆಯ ನಾಯಕರು ಕಾಂಗ್ರೆಸ್ ಬೆಂಬಲಿಸಿದ್ರೂ ಅಹಿಂದ ವರ್ಗವನ್ನ ಕಡೆಗಣಿಸಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಒಂದು ಫ್ಯಾಮಿಲಿಗಾಗಿ ಮುಸ್ಲಿಮರಿಗೆ ಅನ್ಯಾಯ ಮಾಡಿದ್ದಾರೆ. ಈಗಲಾದರೂ ದಲಿತ ಮುಖ್ಯಮಂತ್ರಿ ಮಾಡಿ ಪರಮೇಶ್ವರ್ ಅಥವಾ ಖರ್ಗೆ ಅವರನ್ನ ತಂದು ಕೂರಿಸಿ, ಇಲ್ಲದಿದ್ರೆ ಪರಿಣಾಮ ಎದುರಿಸಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ನಿರ್ಧಾರವಾಗಿದ್ದ ಎಸ್ಸಿ ಸಮುದಾಯಕ್ಕೆ ಒಳ ಮೀಸಲಾತಿ ಕುರಿತಂತೆ ಆದೇಶವನ್ನ ಹೊರಡಿಸಿದೆ. ಕೋರ್ಟ್ ಆದೇಶದಂತೆ ಎಸ್ಸಿ ಸಮುದಾಯದ ಮೀಸಲಾತಿಯನ್ನು 17% 15% ಇಳಿಸಲು ಸಂಪುಟ ಅನುಮೋದನೆ ಕೊಟ್ಟಿದೆ. ಹೀಗಾಗಿ ಆದೇಶದ ಒಳ ಮೀಸಲಾತಿ ಅನ್ವಯ 56,432 ಹುದ್ದೆಗಳ ನೇರ ನೇಮಕಾತಿಗೆ ಸೂಚನೆ ಕೊಟ್ಟಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಅಧಿಕೃತ ಆದೇಶವನ್ನು ಹೊರಡಿಸಲಾಗಿದೆ. ರಾಜ್ಯ ಸುದ್ದಿಗಳನ್ನ ನೋಡೋಣ.
ಹರಿಹರ ಪಂಚಮಸಾಲಿ ಪೀಠಕ್ಕೆ ಹೊಸ ಪೀಠಾಧಿಪತಿ ಆಯ್ಕೆಗೆ ಕಸರತ್ತು ನಡೀತಿದ್ಯಾ ಅನ್ನುವಂಥ ಪ್ರಶ್ನೆಗಳು ಮೂಡಿದೆ. ಈಗಾಗಲೇ ಹರಿಹರ ಪಂಚಮಸಾಲಿ ಪೀಠದಲ್ಲಿ ವಚನಾನಂದ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಲಾಗಿದೆ. ಈ ಸ್ಥಾನಕ್ಕೆ ಮನಗುಳಿ ಮಠದ ಅಭಿನವ ಸಂಘ ಬಸವ ಸ್ವಾಮೀಜಿಗಳ ಹೆಸರು ಮುನ್ನೆಲೆಗೆ ಬಂದಿದೆ. ನಿನ್ನೆ ಟ್ರಸ್ಟಿಗಳ ಸಭೆಯಲ್ಲಿ ವೇದಿಕೆಯಲ್ಲಿ ಸ್ವಾಮೀಜಿ ಕಾಣಿಸಿಕೊಂಡಿದ್ರು. ಲೆಕ್ಕ ಕೊಡುವಂತಹ ಕಾರ್ಯಕ್ರಮದಲ್ಲಿ ಮಹಾಂತ ಗುರುಗಳ ಶಿಷ್ಯ ಸಂಗನ ಬಸವ ಸ್ವಾಮೀಜಿ ಕಾಣಿಸಿಕೊಂಡಿದ್ರು. ಸದ್ಯ ಟ್ರಸ್ಟಿಗಳ ಹೊಸ ನಡೆ ಇದೀಗ ಕುತೂಹಲ ಕೆರಳಿಸಿದೆ. ಇನ್ನು ಈ ಕುರಿತು ವಿಜಯಪುರದಲ್ಲಿ ಮಾತನಾಡಿರುವಂತಹ ಮನಗೂಳಿ ಹಿರೇಮಠದ ಸಂಗನ ಬಸವ ಸ್ವಾಮೀಜಿ, ಹರಿಹರ ಪೀಠದ ಪೀಠಾಧಿಪತಿಯಾಗುವ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ನನಗೆ ಟ್ರಸ್ಟ್ ಕಡೆಯಿಂದಲೂ ಯಾವುದೇ ಮಾಹಿತಿ ಬಂದಿಲ್ಲ ಅಂತ ಹೇಳಿದ್ದಾರೆ. ಈ 5 ಬಳಸೋದು ಪ್ರಸಾದ ಮಾಡಾಗ 5 ಬಳಸುತ್ತಾರೆ. ಸಮಾಜ ದೊಡ್ಡ ಸಮಾಜ ಐತಿ, ಪಂಚಮಸಾಲಿ ಸಮಾಜ ಕೋಟ್ಯಾನು ಕೋಟಿ ಗಟ್ಟಲೆ ಐತಿ. ಪ್ರಶ್ನೆ ಮೂಡ್ತಾ ಇದೆ, ಮನಗುಳಿ ಸ್ವಾಮಿಗಳು ಇಲ್ಲಿ ಬರ್ತಾರ ಅಂತೇಳಿ ಸಮಾಜಕ್ಕೆ ಹೇಳಿ ಟ್ರಸ್ಟ್ ನಡ್ಕೇಳಿ ಏನು ಹೇಳೋದು. ನಾನು ಒಂದು ಮಾತು ವೇದಿಕೆ ಮುಖಾಂತರ ಭಾಷಣ ಮಾಡಿದ್ದೀನಿ. ಮನಗುಳಿ ಹಿರೇಮಠ ಆ ಮಠಕ್ಕೆ ಪಂಚಮಸಾಲಿಯವರೇ ಸ್ವಾಮೀಜಿ ಆಗ್ತಕ್ಕದ್ದು. ಆ ಮಠ ಎಷ್ಟು ವರ್ಷದ ಇತಿಹಾಸ ಗೊತ್ತಿಲ್ಲ, 1800 ವರ್ಷದ ಮಠ ಐತೆ. ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕಕ್ಕೆ ಸರ್ಕಾರ ಕೊಟ್ಟಿರೋ ಜಾಗದ ಕುರಿತು ನಟ ಚೇತನ್ ಅಹಿಂಸಾ ಆಕ್ಷೇಪ ವ್ಯಕ್ತಪಡಿಸಿದರು. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಜಾಗದ ವಿವಾದ ಕುರಿತು ನಟ ಚೇತನ್ಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸೇರಿ ಎಲ್ಲರೂ ಕೊಡುಗೆ ಕೊಟ್ಟಿದ್ದಾರೆ. ಅಂಬರೀಶ್ ಅವರಿಗೆ ಸೂಕ್ತ ಗೌರವ ಸಿಕ್ಕಿದೆ. ತಪ್ಪೇನು? ಚೇತನ್ ಅಹಿಂಸಾಗೆ ತಾಕತ್ತಿದ್ರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಲಿ ಅಂತ ಮೈಸೂರಲ್ಲಿ ನಿಖಿಲ್ ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ. ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ ಹೋದಂಥ ಸಂದರ್ಭದಲ್ಲಿ ಬಹುಶಃ ಯಾವ ಸರ್ಕಾರಗಳು ಇಂಥ ತೀರ್ಮಾನಗಳು ಹಿಂದೆ ಮಾಡಿರಲಿಲ್ಲ, ಮುಂದೆನೂ ಕೂಡ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಪಾಪ ಇವ್ರು ಯಾರೋ ಅಹಿಂಸಾ ಅಂತ ಇದ್ದೀರಲ್ಲ, ಇವ್ರು ಯಾಕೆ ಇದನ್ನು ಮಾತಾಡ್ತಾ ಇದ್ದಾರೆ ಅಂದರೆ, ನಾನು ಅವ್ರಿಗೊಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಏನು ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ ಹೋದಂಥ ಒಂದು ಘಟನೆ ನಡೀತು. ಆ ಸಂದರ್ಭದಲ್ಲಿ ಸರ್ಕಾರ ಅವ್ರದ್ದಿತ್ತು, ಮುಖ್ಯಮಂತ್ರಿಗಳವರಾಗಿದ್ರು. ಆಗ ಅವರು ತಗೊಂಡಂತ ಒಂದು ನಿರ್ಣಯ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಂಥ ಘಟನೆಗಳು ಏನಾದರೂ ಕಲಾಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಕಲಾಭಿಮಾನಿಗಳಿಗೂ ಕೂಡ ಗೌರವ ಸಲ್ಲಿಸಬೇಕು. ಜೊತೆಯಲ್ಲಿ ಯಾರ್ಯಾರು ಬಿಜೆಪಿ ವಿರೋಧದ ನಡುವೆಯೂ ಉಮರ್ ಖಾಲಿದ್ ಕುರಿತಂತಹ ಪುಸ್ತಕದ ಕುರಿತು ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ದೊಮ್ಮಲೂರಿನ ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ಗೆ ಈಗಾಗಲೇ ಪೊಲೀಸರು ಭದ್ರತೆ ನೀಡಿದ್ದಾರೆ. ಒಂದು ಕೆಎಸ್ಆರ್ಪಿ ತುಕಡಿ ಜೊತೆ 50ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ. ಕಾರ್ಯಕ್ರಮ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕಾರ್ಯಕ್ರಮದ ಸ್ಥಳಕ್ಕೆ ನುಗ್ಗಲು ಮುಂದಾಗಿದ್ದಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ದರು. ಬೆಂಗಳೂರು ಅಭಿವೃದ್ಧಿ ಕಾಮಗಾರಿಗಳ ದಾಖಲೆಗಳು ಮಾಯವಾಗಿದೆ ಎನ್ನಲಾಗಿದೆ. 2014ರಿಂದ 2017 ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕೆಲಸಗಳ ದಾಖಲೆಗಳು ಮಾಯ ಆಗಿದೆ. 20,000 ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿಗಳ ದಾಖಲೆ ಮಾಯ ಆಗಿದೆ ಅಂತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಆರೋಪ ಮಾಡಿದ್ದಾರೆ. ಪ್ರತಿಷ್ಠಿತ ಡೆವಲಪರ್ಸ್ ಕಂಪನಿಗಳಿಗೆ ನೀಡಿದ್ದ ಟಿಡಿಆರ್ ಕಡತಗಳು ಮಿಸ್ ಆಗಿದೆ. 50ಕ್ಕೂ ಹೆಚ್ಚು ಕಡತಗಳು ಮಿಸ್ ಆಗಿರುವ ಹಿನ್ನೆಲೆ ಹಗರಣದ ಶಂಕೆ ಇದೆ. ಈ ಹಗರಣದಲ್ಲಿ ರಾಜಕಾರಣಿಗಳು ಶಾಮೀಲಾಗಿರೋ ಸಾಧ್ಯತೆಗಳಿವೆ ಅಂತ ಎನ್ಆರ್ ರಮೇಶ್ ಆರೋಪ ಮಾಡಿದ್ದಾರೆ. ಬೆಂಗಳೂರಲ್ಲಿ ಗುಂಡಿ ಹೆಸರಿನಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಗುಂಡಿ ಹೆಸರಿನಲ್ಲಿ ಹಣ ಗುಳುಂ ಮಾಡಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಲ್ಲಿ ಗುಂಡಿ ಮುಚ್ಚಲು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಲಾಗಿದೆ. 6 ತಿಂಗಳಲ್ಲಿ ಗುಂಡಿ ಮುಚ್ಚಲು ಜಿಬಿಎ 33.85 ಕೋಟಿ ಖರ್ಚು ಮಾಡಿದೆ. ಸದ್ಯ ಸಾರ್ವಜನಿಕರ ಹಣ ದುರ್ಬಳಕೆ ಮಾಡಲಾಗಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಗುಂಡಿ ಮುಚ್ಚಲು ನಿಜವಾಗಿ ಖರ್ಚು ಮಾಡಿದ್ದೆಷ್ಟು ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದ ನಿರ್ಬಂಧಿತ ಅರಣ್ಯ ಪ್ರದೇಶದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಬಿಂದಾಸ್ ಸವಾರಿ ಮಾಡಿದ್ದಾರೆ. ಗುಂಡ್ಲುಪೇಟೆ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಯಕುಮಾರ್ ಖಾಸಗಿ ಜೀಪ್ನಲ್ಲಿ ನಿರ್ಬಂಧಿತ ಅರಣ್ಯ ಪ್ರದೇಶದಲ್ಲಿ ತಾವೇ ಜೀಪ್ ಚಾಲನೆ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಸಫಾರಿ ಮಾಡಿದ್ದಾರೆ. ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪೊಲೀಸ್ ಇನ್ಸ್ಪೆಕ್ಟರ್ ನಡೆ ಬಗ್ಗೆ ನೆಟ್ಟಿಗರು ಕಿಡಿಕಾರಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳು ಸಫಾರಿಗೆ ಬಿಟ್ಟಿದ್ಯಾಕೆ? ಅರಣ್ಯ ಸಚಿವರೇ ಏನಿದು? ಜನಸಾಮಾನ್ಯರಿಗೂ ಇದೇ ರೀತಿ ಅವಕಾಶವನ್ನ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ.
ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ರೋಡಲ್ಲೇ ಬೆಂಕಿ ಸೃಷ್ಟಿಸಿ ರೀಲ್ಸ್ ಮಾಡಿದ್ದ. ಇದು ಭಾರಿ ಚರ್ಚೆಗೀಡಾಗಿತ್ತು. ರೀಲ್ಸ್ ಕುರಿತು ರಜತ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಯಾರಿಗೂ ನೋವು ಮಾಡುವ ಉದ್ದೇಶ ಇಲ್ಲ. ಮೀಡಿಯಾದವರು ಕಾಲ್ ಮಾಡಿದಾಗಲೇ ನನಗೆ ಈ ವಿಡಿಯೋ ವೈರಲ್ ಆಗಿರೋದ್ರ ಬಗ್ಗೆ ಗೊತ್ತಾಗಿದ್ದು. ಇದೊಂದು ಪ್ರಮೋಷನ್ ವಿಡಿಯೋ ಅಷ್ಟೇ. ಹೇಳ್ಕೊಟ್ಟಂತೆ ನಾನು ರೀಲ್ಸ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ ಅಷ್ಟೇ. ಅಲ್ಲದೆ ಜನ ಇಲ್ಲದಾಗ ಸ್ಥಳೀಯರ ಅನುಮತಿ ಪಡೆದು ವಿಡಿಯೋ ಮಾಡಲಾಗಿದೆ ಅಂತ ರಜತ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೇಶದ ಸುದ್ದಿಗಳನ್ನ ನೋಡೋಣ. ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆಯ 2ನೇ ಹಂತದ ಮತದಾನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ನಾಳೆ ಬೆಳಿಗ್ಗೆ 7 ಗಂಟೆಯಿಂದ 142 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. 3,21,73,000 ಮತದಾರರು ಹಕ್ಕು ಚಲಾಯಿಸಲಿದ್ದಾರೆ. 1,448 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈಗಾಗಲೇ 2ನೇ ಹಂತದ ಮತದಾನ ನಡೆಯುವಂತಹ ಕ್ಷೇತ್ರಗಳಲ್ಲಿ ಸಿಆರ್ಪಿಎಫ್ ಮತ್ತು ಸಿಎಪಿಎಫ್ ಮತ್ತು ಪೊಲೀಸರಿಂದ ಭದ್ರತೆ ನೀಡಲಾಗಿದೆ. ಇನ್ನು ಏಪ್ರಿಲ್ 23ರಂದು ಮೊದಲ ಹಂತದ ಮತದಾನ ನಡೆದಿತ್ತು. ಮೇ 4ರಂದು ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. ಮುಂಬೈನಲ್ಲಿ ಪಹಲ್ಗಾಮ್ ಮಾದರಿ ದಾಳಿ ನಡೆದಿದೆ. ಧರ್ಮ ಕೇಳಿ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗೆ ಚಾಕುವಿನಿಂದ ಇರಿಯಲಾಗಿದೆ. ಜುಬೇರ್ ಅನ್ಸಾರಿ ಅನ್ನುವಾತ ಧರ್ಮ ಕೇಳಿ ಸೆಕ್ಯೂರಿಟಿ ಗಾರ್ಡ್ಗೆ ಇರಿದಿದ್ದಾನೆ. ಮುಂಬೈನ ಮೀರಾ ರೋಡ್ನಲ್ಲಿ ಈ ಘಟನೆ ನಡೆದಿದ್ದು, ರಾಜ್ಕುಮಾರ್ ಮಿಶ್ರಾ, ಸುಬ್ರತೋ ರಮೇಶ್ಗೆ ಗಂಭೀರ ಗಾಯ ಆಗಿದೆ. 19 ವರ್ಷಗಳ ಕಾಲ ಅಮೆರಿಕದಲ್ಲಿದ್ದ ಜುಬೇರ್ ಇತ್ತೀಚೆಗಷ್ಟೇ ಭಾರತಕ್ಕೆ ಬಂದಿದ್ದ. ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಯೋತ್ಪಾದನಾ ನಿಗ್ರಹ ದಳ ಕೂಡ ತನಿಖೆ ಮಾಡುತ್ತಿದೆ. ಶೀಘ್ರದಲ್ಲೇ ರಷ್ಯಾ ನಿರ್ಮಿತ 4ನೇ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತೀಯ ಸೇನೆಯ ಕೈಸೇರಲಿದೆ. ಮೇ ಮಧ್ಯದಲ್ಲಿ ಈ ಅಸ್ತ್ರ ಭಾರತೀಯ ಸೇನೆ ಕೈಸೇರಲಿದೆ. ಇದು ವಿಶ್ವದಲ್ಲಿ ಅತ್ಯಂತ ಬಲಿಷ್ಠ ಏರ್ ಡಿಫೆನ್ಸ್ ಅನ್ನುವಂಥ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. 2018ರಲ್ಲೇ 5 ಏರ್ ಡಿಫೆನ್ಸ್ ಸಿಸ್ಟಮ್ ಪಡೆದುಕೊಳ್ಳಲು $5.43 ಬಿಲಿಯನ್ ಅಷ್ಟು ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಇದು ಹಲವು ಹಂತಗಳ ಭದ್ರತೆಯನ್ನು ನೀಡಲಿದ್ದು, ಹೈ ಟ್ರ್ಯಾಕಿಂಗ್ ಕೆಪಾಸಿಟಿ ಹೊಂದಿದೆ. ಇದನ್ನ ಭಾರತದ ಸುದರ್ಶನ ಚಕ್ರ ಅಂತ ಕರೆಯಲಾಗುತ್ತೆ. ಆಪರೇಷನ್ ಸಿಂಧೂರ್ ವೇಳೆ ಈ S-400 ಸಾಮರ್ಥ್ಯ ಪ್ರದರ್ಶನ ಮಾಡಿತ್ತು. ಕೊಲಂಬಿಯಾದಲ್ಲಿ ಸಾವಿನ ದವಡೆಯಲ್ಲಿರುವ 80 ನೀರಾನೆಗಳ ರಕ್ಷಣೆಗೆ ರಿಲಯನ್ಸ್ ಒಡೆತನದ ವನ್ಯಜೀವಿ ಸಂರಕ್ಷಣಾ ಕೇಂದ್ರ ಒಂತಾರ ಮುಂದಾಗಿದೆ. ಕೊಲಂಬಿಯಾದ ಮ್ಯಾಗ್ಡಲೇನಾ ನದಿ ಪಾತ್ರದಲ್ಲಿರುವ 80 ನೀರಾನೆಗಳ ಹತ್ಯೆಗೆ ಕೊಲಂಬಿಯಾ ಸರ್ಕಾರ ಆದೇಶಿಸಿದೆ. ಈ ಕಠಿಣ ನಿರ್ಧಾರವನ್ನು ಕೈಬಿಡುವಂತೆ ಒಂತಾರ ಸಂಸ್ಥೆಯ ಸಂಸ್ಥಾಪಕ ಅನಂತ್ ಅಂಬಾನಿ ಕೊಲಂಬಿಯಾ ಸರ್ಕಾರಕ್ಕೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಆ ಪ್ರಾಣಿಗಳನ್ನು ಕೊಲ್ಲುವ ಬದಲಿಗೆ ಮಾನವೀಯ ನೆಲೆಯಲ್ಲಿ ನಮ್ಮ ಒಂತಾರ ವನ್ಯಜೀವಿ ಸಂರಕ್ಷಣಾ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿ ನಾವು ಅವುಗಳಿಗೆ ಶಾಶ್ವತ ಆಶ್ರಯ ಕೊಟ್ಟು ಸಾಕೋದಕ್ಕೆ ಸಿದ್ಧರಿದ್ದೇವೆ ಅಂತ ಮನವಿ ಸಲ್ಲಿಸಿದ್ದಾರೆ. ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ನೋಡೋಣ. ತಾನು ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ಗುಂಡಿನ ದಾಳಿ ನಡೆಸಿದ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಆಗಿದ್ದಾನೆ ಅಂತ ಟ್ರಂಪ್ ಹೇಳಿದ್ದಾರೆ. ವಾಷಿಂಗ್ಟನ್ನಲ್ಲಿ 3 ದಿನಗಳ ಹಿಂದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಲ್ಗೊಂಡಿದ್ದಂತಹ ಔತಣಕೂಟದ ಕಾರ್ಯಕ್ರಮದಲ್ಲಿ ದುಷ್ಕರ್ಮಿಯೊಬ್ಬ ಗುಂಡಿನ ದಾಳಿ ನಡೆಸಿದ. ಈ ವೇಳೆ ಟ್ರಂಪ್ ಸೇರಿ ವೇದಿಕೆಯಲ್ಲಿದ್ದ ಗಣ್ಯರೆಲ್ಲ ಸುರಕ್ಷಿತವಾಗಿ ಪಾರಾಗಿದ್ರು. ಈಗ ದಾಳಿಕೋರರನ್ನ ಟ್ರಂಪ್ ಮಾನಸಿಕ ಅಸ್ವಸ್ಥ ಅಂತ ಕರೆದಿದ್ದಾರೆ. ಇಂಡೋನೇಷ್ಯಾದಲ್ಲಿ 2 ರೈಲುಗಳ ನಡುವೆ ಅಪಘಾತ ಸಂಭವಿಸಿ ಕನಿಷ್ಠ 4 ಮಂದಿ ಸಾವನ್ನಪ್ಪಿದ್ದು 38ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಬೆಕಾಸಿ ಬಳಿ ದುರಂತ ಸಂಭವಿಸಿದ್ದು ಇಂಡೋನೇಷ್ಯಾ ರಾಜಧಾನಿ ಜಕಾರ್ತಾ ಸಮೀಪವೇ ಈ ಘಟನೆ ಸಂಭವಿಸಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಭಾರತದ ನೆರೆಯ ರಾಷ್ಟ್ರ ಮ್ಯಾನ್ಮಾರ್ನಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ನದಿಗಳು ಉಕ್ಕಿ ಹರಿಯುತ್ತಿವೆ. ಮಂಡಲೆ ಪ್ರದೇಶದ ಬಳಿ 19 ಜನರಿದ್ದಂತಹ ವಾಹನವೊಂದು ಸೀಪೌಕ್ ಕ್ರೀಕ್ ಎಂಬಂತಹ ನದಿಯಲ್ಲಿ ಕೊಚ್ಚಿ ಹೋಗಿದೆ. ಅಪಾಯ ಮಟ್ಟ ಮೀರಿ ಹರಿತಾ ಇರುವಂತಹ ನೀರಿನ ಮಧ್ಯೆ ವಾಹನವನ್ನ ಮೇಲೆತ್ತಿ ಪ್ರಯಾಣಿಕರು ರಕ್ಷಣೆಯನ್ನ ಪಡೆದಿದ್ರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದಂತಹ ರಕ್ಷಣಾ ಪಡೆಗಳು 19 ಜನರನ್ನು ರಕ್ಷಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಇದೇ ಮೊದಲ ಬಾರಿಗೆ ಪರಮಾಣು ವಿದ್ಯುತ್ ಸ್ಥಾವರ ಕೇಂದ್ರ ಆರಂಭ ಆಗಿದೆ. ರಷ್ಯಾದ ಸಹಕಾರದೊಂದಿಗೆ ರೂಪ್ಪುರ್ ಪರಮಾಣು ವಿದ್ಯುತ್ ಸ್ಥಾವರ ನಿರ್ಮಾಣವಾಗಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಷ್ಯಾದ ರೋಸಾಟಾ ಮುಖ್ಯಸ್ಥರು ಪಾಲ್ಗೊಂಡಿದ್ದರು.